ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಇಷ್ಟೊತ್ತವರೆಗೂ ನಿಮ್ಮ ಮಾವ ಇದನ್ನೇ ಹೇಳಿದ್ರು. ಈಗ ನೀವು ಯಾಕೆ? ನಿಮ್ಗೆ ಯಾರಿಗೂ ನನ್ನ ಭಾವನೆ ಮುಖ್ಯ ಇಲ್ವಾ? ಇದನ್ನ ಭಾವನೆ ಅನ್ನಲ್ಲ, ಭಂಡತನ ಅಂತಾರೆ. ಇದರಿಂದ ನನ್ನ ಜೀವನನೇ ಹಾಳಾಗ್ತಿದೆ ಅಂತ ಹೇಳ್ತಿದ್ರು. ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಾ ನೋಡಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಮೊದಲು ಆ ಫೋಟೋನ ತೆಗೀರಿ. ಇಲ್ಲ ರೀ, ನೀವಲ್ಲ, ನಮ್ಮ ತಂದೆ ಹೇಳಿದ್ರು. ಸೃಷ್ಟಿ ಮಾಡಿರೋ ಆ ದೇವ್ರು ಬಂದು ಹೇಳಿದ್ರು, ಆ ಫೋಟೋನ ಅಲ್ಲಿಂದ ನಾನು ತೆಗಿಯಲ್ಲ. ಇದೇ ನಿಮ್ ಕೊನೆ ನಿರ್ಧಾರನ? ಇದೇ ನನ್ನ ಮೊದಲನೇ ಹಾಗೂ ಕೊನೆ ನಿರ್ಧಾರ. ಈ ನನ್ನ ನಿರ್ಧಾರ ಬದಲಾಗಲ್ಲ. ಐ ಆಮ್ ಸಾರಿ ಸಿಂಗಾರಿ. ಯಾಕಮ್ಮ ಮಯೂರಿ ಬಂತೋಳ ಹಂಗೆ ನಿಂತ್ಕೊಬಿಟ್ಟೆ? ನಿಂಗೆ ನೋಡ್ತಾ ಇದ್ರೆ ಯಾವುದೋ ವಿಷಯದ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಾರ ಕಾಣ್ತಾ ಇದೆಯಲ್ಲ, ಏನಾಯ್ತಮ್ಮ? ಇನ್ನೇನಣ್ಣ, ಗೋಡೆ ಮೇಲಿರೋ ಆ ಫೋಟೋನ ನೋಡ್ದಾಗೆಲ್ಲ ಮುಂದೆ ಇನ್ನೇನ್ ಸಮಸ್ಯೆ ಆಗುತ್ತೋ ಅಂತ ಭಯ ಕಾಡ್ತಿದೆ. ಅದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆಯಮ್ಮ? ಒಂದು ಮನೆ ಅಂದಮೇಲೆ ಮಗ ಸೊಸೆ ಫೋಟೋ ಇರೋದ್ರಲ್ಲಿ ತಪ್ಪೇನಿದೆ? ಚಿಕ್ಕ ಯಜಮಾನರು ಅಷ್ಟು ಪ್ರೀತಿಯಿಂದ ಫೋಟೋ ಮಾಡಿಸ್ಕೊ ಬಂದವ್ರೆ, ಅದನ್ನ ನೋಡಿ ಖುಷಿ ಪಡ್ದನ್ನ ಬಿಟ್ಬಿಟ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ. ಏನಣ್ಣ ನೀವು ಎಲ್ಲ ಗೊತ್ತಿದ್ರು ಏನು ಸಮಸ್ಯೆನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಅಮ್ಮವ್ರ ಫೋಟೋ ನೋಡಿ ಏನ್ ಹೇಳಿದ್ರು ಅಂತ ಗೊತ್ತು ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ಈ ಫೋಟೋ ಅಲ್ಲೇ ಇರ್ಬೇಕಾ? ಅದನ್ನೆಲ್ಲ ಏನು ವಸ್ತಾ ಹೇಳು? ಅಮ್ಮವ್ರು ಮಾಡೋದು ಚಿಕ್ಕ ಯಜಮಾನ್ರಿಗೆ ಇಷ್ಟ ಆಗಲ್ಲ, ಚಿಕ್ಕ ಯಜಮಾನ್ರು ಮಾಡೋದು ಅಮ್ಮವ್ರಿಗೆ ಇಷ್ಟ ಆಗಲ್ಲ. ಇವರಿಬ್ರು ಯಾವತ್ತು ಒಬ್ರಿಗೊಬ್ರು ಇಷ್ಟಪಡ್ತಾರೋ ಅವತ್ತೇ ಈ ಸಮಸ್ಯೆ ಎಲ್ಲ ಬಗೆಹರಿಯೋದು. ಆದ್ರೆ ಅದನ್ನ ಮಾಡ್ಬೇಕಾಗಿರೋದು ನೀನು ಕಣಮ್ಮ. ಹೆಂಗಾದ್ರೂ ಮಾಡಿ ಅವರಿಬ್ರು ಸಂಬಂಧನ ಒಂದ್ ಮಾಡ್ಬಿಡ್ಬೇಕಣಮ್ಮ. ಅಣ್ಣ, ನಾನು ಇಷ್ಟು ದಿವಸ ಹುಲಿ ಮುಂದೆ ಬದುಕ್ತಿದ್ದೆ. ನೀವ್ ನೋಡಿದ್ರೆ ನನ್ನ ಬೋನ್ ಒಳಗಡೆ ಹೋಗು ಅಂತ ಹೇಳ್ತಾ ಇದ್ದೀರಾ. ನನ್ ಪಾಡಿಗೆ ನಾನು ಸುಮ್ಮನೆ ಇದ್ದೋಳ್ನ ಅವ್ರ ಜಗಳದಲ್ಲಿ ನನ್ನ ಮಧ್ಯದಲ್ಲಿ ಸೇರ್ಸ್ಕೋತಾರೆ. ಅಂಥದ್ರಲ್ಲಿ ನಾನು ಹೋಗಿ ಅವ್ರನ್ನ ಒಂದ್ ಮಾಡಕ್ಕಾಗತ್ತಾ ಹೇಳಿ? ನೋಡಮ್ಮ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಮನೆನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು. ಆದರೆ ನೀನು
ಎಲ್ರಿಗೂ ಒಳ್ಳೇದನ್ನೇ ಬಯಸ್ತೀಯ.